ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವಿದ್ಯಾ ಅವ್ರ ತಾಯಿ ರತ್ನಾಗೆ ಫೋನ್ ಮಾಡಿಬಿಟ್ಟು ಕಾಲ್ ಮಾಡ್ತಾಳೆ. ಆಗ ರತ್ನ ಕೇಳ್ತಾಳೆ, ಏನಮ್ಮ ಹೇಗಿದೆಯಮ್ಮ ವಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ಏನಮ್ಮ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೇಗಿದೆಯಾ ಅಂತ ಕೇಳ್ತಿದ್ದೆ. ನನಗೆ ಇಲ್ಲಿ ಇರೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ನೀನು ಮಾಡಿದ ಒಂದು ತಪ್ಪಿಗೆ ನಾನು ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಿನಗೆ 5 ತಿಂಗಳಾದರೂ ಇನ್ನೂ ಯಾಕೆ ಹೊಟ್ಟೆ ಬಂದಿಲ್ಲ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಅವ್ರಿಗೆ ಏನು ಉತ್ತರ ಕೊಡಬೇಕಮ್ಮ? ನೀನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಇದಕ್ಕೆ ಏನು ಪರಿಹಾರ ಹೇಳಮ್ಮ ನೀನೇ ಅಂತ ವಿದ್ಯಾ ಸಿಟ್ಟಿನಿಂದ ರತ್ನ ಅವರಿಗೆ ಕೇಳ್ತಾಳೆ. ಅನಂತರ ರತ್ನ ಅದಕ್ಕೆ ಹೇಳ್ತಾಳೆ, ಭದ್ರಾ ಅವರು ಅಳಿಮಯ್ಯ ಅವರು ಅವತ್ತು ನಿನ್ನನ್ನು ಏನು ಮಾಡಿಬಿಡ್ತಾರೋ ಅನ್ನೋ ಭಯದಿಂದ ಆ ರೀತಿ ಮಾಡಿದಮ್ಮ. ಆದರೆ ಅವತ್ತು ಮಾಡಿದ ಒಂದು ತಪ್ಪಿಂದ ಇವತ್ತು ಇಷ್ಟೆಲ್ಲ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ಅಂತ ರತ್ನ ಹೇಳ್ತಾಳೆ. ಆಮೇಲೆ ನಿನ್ನ ಮಗಳ ಬಾಳನ ನೀನೇ ಹಾಳು ಮಾಡಿದ್ಬಿಟ್ಟೆ ಅಮ್ಮ ಅಂತ ವಿದ್ಯೆ ಹೇಳಬೇಕಾದ್ರೆ ಇದನ್ನ ಮಾತನ್ನು ಕೇಳಿಸ್ಕೊಂಡು ಭದ್ರಾ, ಏನಮ್ಮ ಏನಂದೆ ನೀನು? ಅತ್ತೆಗೆ ಹಾಗೆ ಮಾತಾಡ್ತಿದ್ಯಾ? ನಿನ್ನ ಬಾಳನ್ನ ಅವ್ರು ಹಾಳು ಮಾಡಿಬಿಟ್ರೆ ಹೀಗೆ ಮಾತಾಡ್ತಿದ್ಯಾ ಅತ್ತೆಗೆ ಅಂತ ಭದ್ರಾ ಕೇಳ್ತಾನೆ. ಅಷ್ಟರಲ್ಲಿ ವಿದ್ಯೆ ಹೇಳ್ತಾಳೆ, ಆಗ ಅಂದರೆ ಏನು ನನ್ನನ್ನು ನೋಡೋಕ್ಕೂ ಬರ್ತಾಯಿಲ್ಲ, ತವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಹಾಗಾಗಿ ಬೇಜಾರಾಗಿಬಿಟ್ಟು ಹೀಗೆ ಅವಾಗೆ ಬೈತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಭದ್ರಾ ಹೇಳ್ತಾನೆ, ನೀನು ಕೋಪ ಮಾಡ್ಕೋಬೇಡ. ನೀನು ಕೋಪ ಮಾಡ್ಕೊಂಡ್ರೆ ಹೊಟ್ಟೆಲಿರೋ ಮಗು ಪಾಪ ಅದು ಕೋಪ ಮಾಡ್ಕೊಳ್ಳುತ್ತೆ. ನೀನೇನು ಕೋಪ ಮಾಡ್ಕೋಬೇಡ ಅಮ್ಮಿ ಅಂತ ಭದ್ರಾ ಅವ್ರು ಹೇಳ್ತಾರೆ. ಹಾಗೆ ವಿದ್ಯಾ ಮನಸ್ಸಲ್ಲಿ ಹೇಳ್ಕೊಳ್ತಾಳೆ, ಇಲ್ಲ ಗೌಡ್ರೆ, ನಾನು ಒಂದ್ರ ಮೇಲೆ ಒಂದು ತಪ್ಪು ಮಾಡ್ತಾಯಿದ್ದೀನಿ. ನಿಮಗೆ ನಿಜ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಹೀಗಾಗ್ತಾಯಿದೆ, ನನ್ನನ್ನು ಕ್ಷಮಿಸ್ಬಿಡಿ ಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ. ಅದೇ ರೀತಿ ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ಬೇರೆಯವರ ಮನೆ ಪಾತ್ರೆ ತೊಳಿತಿರ್ತಾರೆ. ಆಗ ವಿನಂತಿ ಹೇಳ್ತಾಳೆ, ನಾವು ಶಿವರಾಮೇಗೌಡರ ನಮ್ಮ ಮಾವನ ಮನೆಗೆ ಹೋಗೋಣ ಅಮ್ಮ, ನನಗೆ ಪಾತ್ರೆ ತೊಳೆಯೋಕೆ ಆಗ್ತಾ ಇಲ್ಲ, ರಾಣಿ ಥರ ಇದ್ದವ್ರು ನಾವು ಇಲ್ಲಿ ಬಂದು ಈ ಥರ ಆಗ್ತಾಯಿದೆ, ಹೋಗೋಣಮ್ಮ ಮನೆಗೆ ಅಂತ ವಿನಂತಿ ಹೇಳ್ತಾಳೆ. ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ನೀನು ಹೋಗಿದ ತಕ್ಷಣ ನಿನ್ನೆ ಒಳಗೆ ಆರತಿ ಮಾಡಿ ಕರ್ಕೊಂಡು ಬಿಡ್ತಾರೆ ಅವರು. ತಮ್ಮ ಸೊಸೆ ವಿದ್ಯಾನೇ ಎಷ್ಟು ತಿಂಗಳ ಕಾಲ ಹೊರಗಡೆ ಇಟ್ಟಿದ್ರು, ಈಗ ನೀನು ಮಾಡಿ ತಪ್ಪಿಗೆ ಒಳಗಡೆ ಅಲ್ಲ, ನಮ್ಮ ಮನೆ ಗಾರ್ಡನ್ ಏರಿಯಾದಲ್ಲೂ ಕೂಡ ನಮ್ಮನ್ನ ಕರ್ಕೊಳ್ಳೋದಿಲ್ಲ ಅವರು. ಸುಮ್ಮನೆ ಪಾತ್ರೆ ತಿಕ್ಕೋದೇ ನಮಗೆ ಗತಿ, ಸುಮ್ಮನೆ ತಿಕ್ಬಿಟ್ಟು ಊಟ ಮಾಡಿ ಮಲಗೋಣ ಅಂತ ಸಾವಿತ್ರಿ ಹೇಳ್ತಾಳೆ. ಆನಂತರ ರತ್ನ ಮತ್ತು ಚೆಲುವ ಇಬ್ಬರು ಸೇರಿ ಮನೆಗೆ ಬರ್ತಾರೆ. ಬಂದುಬಿಟ್ಟು ಹೇಳ್ತಾರೆ, ನಾವು ವಿದ್ಯಾನ 1 ವಾರದ ಮಟ್ಟಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಭದ್ರಾ, ಇಲ್ಲ ನಾನು ಅಮ್ಮಿನ ಬಿಟ್ಟು ಹೇಗೆ ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಏನು ಅಳಿ ಅಂದರೆ ನೀವು ಹೀಗೆ ಮಾತಾಡಿದರೆ ಈಗ ಇಷ್ಟು ದಿನ ಸಮಸ್ಯೆ ಇತ್ತು, ಹಾಗಾಗಿ ಸುಮ್ಮನಿದ್ವಿ, ಈಗೆಲ್ಲ ಬಗೆಹರಿದಿದೆ, ಈಗ 1 ವಾರದ ಮಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ರತ್ನ ಹೇಳ್ತಾಳೆ. ಅದಕ್ಕೆ ಭದ್ರಾ ಅವರು ಹೇಳ್ತಾರೆ, ನನಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ, ಹೇಗಿರೋದು ಅಂತ ಕೇಳ್ತಿರ್ತಾರೆ. ಪೂರ್ತಿ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ.